ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತುತಜ್ಞ ಮಂಜುನಾಥ್ ಕುರುಗೋಡು ಅವರಿಗೆ ಅದ್ಧೂರಿ ಸನ್ಮಾನ. ಗಂಗಾವತಿಯ ಹೃದಯ ಭಾಗದಲ್ಲಿರುವ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ವಾಸ್ತು ತಜ್ಞರಾದ ಮಂಜುನಾಥ್ ಕುರುಗೋಡು ಅವರನ್ನ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ಮತ್ತು ಸಿಪಿಎಸ್ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರು ಮತ್ತು ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಎಲ್ಲಾ ಗೆಳೆಯರ ಬಳಗದವರು ಆತ್ಮೀಯವಾಗಿ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಹಾಗೂ ಕುರುಹಿನ ಶೆಟ್ಟಿ ಸಮಾಜದ ಯಜಮಾನರಾದ ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ ನಾಗಪ್ಪ ಅವರ ಶುಭ ಹಾರೈಕೆಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಚೇಗೂರು ಶ್ಯಾಮಣ್ಣ ಯಜಮಾನರು, ಏಳುಬಾವಿ ಕುಬೇರಪ್ಪ ಯಜಮಾನರು, ತಟ್ಟಿ ನಾಗಪ್ಪ ಯಜಮಾನರು, ಶಾವಿ ತಿಪ್ಪಣ್ಣ ಯಜಮಾನರು, ಕೆ ಬಸವರಾಜ್ ಯಜಮಾನರು ಹಾಗೂ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀ ರವೀಂದ್ರನಾಥ್ ನಾಗಪ್ಪ ಮಾಂತಗೊಂಡ ಹಾಗೂ ಯುವ ಮುಖಂಡರಾಗಿರುವ ಸರ್ವೇಶ್ ಮಲ್ಲಿಕಾರ್ಜುನ ನಾಗಪ್ಪ ದಣಿಯವರು ಹಾಗೂ ಕುರುಹಿನ ಶೆಟ್ಟಿ ಸಮಾಜದ ಗಣ್ಯರು, ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತು ತಜ್ಞರಾದ ಮಂಜುನಾಥ್ ಕುರುಗೋಡು ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಸಿಪಿಎಸ್ ಸ್ಕೂಲ್ ಮತ್ತು ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರ ಬಳಗದವರು ಮತ್ತು ಬಾಲ್ಯದ ಗೆಳೆಯರಾದ ಪ್ರತಿಷ್ಠಿತ ಲಿಟ್ಲ್ ಹಾರ್ಟ್ ಸ್ಕೂಲ್ನ ಮುಖ್ಯಸ್ಥರಾಗಿರುವ ಜಗನ್ನಾಥ್ ಆಲಂಪಲ್ಲಿ, ಸೆಂಟ್ ಫಾಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಸರ್ವೇಶ್ ವಸ್ತ್ರದ್, ಆತ್ಮೀಯ ಸ್ನೇಹಿತರಾಗಿರುವ ಅಕ್ಕಿ ಮಲ್ಲಿಕಾರ್ಜುನ, ಅಕ್ಕಿ ಚಂದ್ರಶೇಖರ್, ಅಹಮದ್ ಪಾಷಾ, ಇಬ್ರಾಹಿಂ ಬಿಎಫ್, ಕೊಟ್ಟಗಿ ಮಂಜುನಾಥ್, ಮುತ್ತಪ್ಪ, ಶ್ರೀಮತಿ ಅನಸೂಯ, ಸುಭಾಷ್ ಶೇಠ್ ಹಾಗೂ ಇನ್ನುಳಿದ ಮಿತ್ರರೆಲ್ಲರೂ ಸೇರಿ ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾತನಾಡಿದ ಗಣ್ಯಮಾನ್ಯರು, ಕುರುಹಿನ ಶೆಟ್ಟಿ ಸಮಾಜದ ಪ್ರಸಿದ್ಧ ಕುರುಗೋಡು ಮನೆತನದ ಹಿರಿಯರು, ಯಜಮಾನರಾಗಿದ್ದ ಕುರುಗೋಡು ಸಣ್ಣ ಬಸಣ್ಣನವರ ಪುತ್ರರಾಗಿರುವ ಕುರುಗೋಡು ಮಂಜುನಾಥ್ ಅವರು ವಾಸ್ತು ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದಕ್ಕೆ ಕುರುಹಿನ ಶೆಟ್ಟಿ ಸಮಾಜಕ್ಕೆ ಗೌರವ ತಂದಿದ್ದಾರೆ ಎಂದು ತಿಳಿಸಿದರು. ಹಿರಿಯರಾಗಿರುವ ಕುರುಗೋಡು ಸಣ್ಣ ಬಸಣ್ಣನವರ ಆದರ್ಶದಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತು ತಜ್ಞರಾದ ಮಂಜುನಾಥ್ ಕುರುಗೋಡು ಅವರು ಬೆಳೆಯಲಿ ಎಂದು ಗಣ್ಯಮಾನ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಕೇಂದ್ರದಿಂದ ಮಂಜುನಾಥ್ ಕುರುಗೋಡು ಅವರಿಗೆ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರು, ಯಜಮಾನರು ಮತ್ತು ಎಲ್ಲ ನಮಸ್ಕಾರಗಳು. ವಿಶೇಷವಾಗಿ ಮಂಜುನಾಥ್ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಸಮಾಜದ ಒಂದು ಹೆಮ್ಮೆಯ ವಿಚಾರ. ನಿಜವಾಗಿ ಅಂತಲ್ಲ, ನಮ್ಮ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ. ಇದು ಕೊಂಬನಾಳ ಸಾಂಸ್ಕೃತಿಕ ಒಂದು ಸಂಸ್ಥೆಯಿಂದ ಆಗಿದೆ. ಈ ಒಂದು ಪದವಿ ಏನಿದೆಯಲ್ಲ, ಆ ಮಂತ್ರಣಕ್ಕೆ ಮುಂಚೆನೇ ಬರಬೇಕು. ಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಗುರುತಿಸಿ ಅದನ್ನು ರಾಷ್ಟ್ರ ಕೊಟ್ಟರು ಏನು ಒಳ್ಳೆಯದಂತ ಹೇಳಿ ನನ್ನ ಭಾವನೆ ಇದೆ. ರಾಷ್ಟ್ರ ಬೇಗನೆ ಮಂಜುನಾಥವರಾಗಲಿ, ಅವ್ರ ಮನೆ ಕುಟುಂಬದವರಾಗಲಿ, ಯಾರನ್ನಾಗಲಿ ಒಂದು ಪ್ರಶಸ್ತಿ ಸಿಗಲಿ ಅಂತ ನಾನು ಒಂದು ಶುಭ ಹಾರೈಸ್ತೀನಿ ಪರವಾಗಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ, ನನ್ನ ಕುಟುಂಬದಲ್ಲಿ ಮತ್ತು ಬರುವಂಥ ಜನರೇಷನ್ಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಸಮಾಜ ಬಾಂಧವರಿಗೂ ಹಾಗೂ ನಮ್ಮ ನೆಚ್ಚಿನ ನಮ್ಮ ಗೆಳೆಯರು ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತಗೊಳಿಸುತ್ತಾ, ಅದೇ ರೀತಿಯಾಗಿ ಈ ದಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಂಜುನಾಥ್ ಮತ್ತು ಮೇಡಮ್ ಅವರಿಗೂ ಒಂದು ವಿಶೇಷವಾದ ದಿನ. ಈಗ ಮದುಮಗಳು ಕಣ್ಣ ಕಾಣ್ಬೋದು ಚಂದಾಗಿ. ಯಾಕಂತಂದರೆ ಇವತ್ತು ಅವರು ಒಂದು ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಅವರ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ನಮ್ಮ ಜನರಂಗದಲ್ಲಿ ನಾವೆಲ್ಲರೂ ಅವ್ರ ಮನೆಯಲ್ಲಿ ಆಟ ಆಡ್ತಿದ್ದೀವಿ. ಅವು ಗುಚಂಡ್ ಅಂತಿತ್ತು ಅವ್ರಿಗೆ ಕ್ರಿಕೆಟ್ಗೆ ಆಮೇಲೆ ಬಂದು ನಾವು ಕ್ರಿಕೆಟ್ ನೋಡೋದು ಸ್ಟಾರ್ಟ್ ಮಾಡಿದ್ದು ಸಹ ಅವ್ರ ಮನೆಯಲ್ಲೇ. ಸಂಜೆ ಆಯಿತು, ಬೆಳಗ್ಗೆ ಮುಂಜಾನೆ ಆಯಿತು, ಅವ್ರ ಮನೆಯಲ್ಲಿಗೆ ಒಂದೇ ಅವ್ರ ಟಿ ವಿ ಇರ್ತಿತ್ತು. ಆ ಟಿ ವಿಯಲ್ಲಿ ನಾವೆಲ್ಲರೂ
ಒಂದು ಹಾಲ್ ಇತ್ತು ಅವ್ರದ್ದು. ಹಾಲ್ನಲ್ಲಿ ಕುಂತು ನಾವು ನೋಡ್ತಾ ಇದ್ದೀವಿ. ಅಷ್ಟೆಲ್ಲ ನೆನಪುಗಳಿದ್ದಾವೆ ನಮಗೆ. ಯಾಕಂದರೆ ನಾವು ಅದೇ ಕೋಣೆಯಲ್ಲಿ ಇರುವಂಥವ್ರಾಗಿದ್ದರಿಂದ ಪ್ರತಿಯೊಬ್ಬರು ಬರ್ತಿದ್ದೀವಿ. ಇವ್ರ ಮನೆ ಒಂದು ದೊಡ್ಡ ಕಾಂಪೌಂಡು. ಆ ಕಾಂಪೌಂಡ್ ಇರೋದ್ರಿಂದ ನಾವು ಸೇಫ್ಟಿ. ಮನೆಗೆಲ್ಲ ನಾವು ಹೋಗಿ ಎಲ್ಲಿ ಹೋಗ್ತಿದ್ದ ಅಂತ ಹೊರಗಡೆ ಬಂದು ನನಗೆ ಹೋಗಿ ಯಾಕಂದರೆ ಸೇಫು ಇರ್ತಿತ್ತು. ಆಮೇಲೆ ಅವ್ರ ಮನೆಗೆ ಇರ್ತಕ್ಕಂಥ ಎಲ್ಲ ಅವರು ಹಿರಿಯರು ಸಹ ನಮ್ಮ ಅಷ್ಟೇ ಪ್ರೀತಿಯಿಂದ ನಮ್ಗೆ ನೋಡ್ಕೊಂತಿದ್ರು. ಯಾವುದೇ ರೀತಿಯಿಂದ ಸಿಟ್ಟಾಗಲಿ ಬೈಗಳಾಗಲಿ ಯಾವುದೂ ಬೈಲಿಲ್ಲ, ಇದುವರೆಗೆ ಏನಾಗಲಿಲ್ಲ. ಅವರು ಅಜಾತ ಶತ್ರು ಅವ್ರ ಫ್ಯಾಮಿಲಿನೇ ಎಲ್ಲರದ್ದು ಲೆಕ್ಕ ನೋಡ್ಬೇಕಂದ್ರೆ ಅವರೆಲ್ಲ ಫ್ಯಾಮಿಲಿ ಹೊಂದಿ ಅವರೆಲ್ಲ ಎಡರ್ಸು ಮತ್ತು ಅವ್ರ ಅಣ್ಣಂದರು ಎಲ್ಲರೂ ಕೋಆಪ್ರೇಟಿವ್ ಆಗಿ ನಮ್ಮ ಕೂಡ ಚೆಂದಾಗಿ ಮಾತಾಡ್ತಾಯಿದ್ರು. ಅದೇ ರೀತಿಯಾಗಿ ಅವರು ಸಹ ಅವರ ಮಕ್ಕಳು ಸಹ ಈಗ ನ್ಯೂ ಜನ್ರೇಷನ್ ಅವ್ರ ಮಕ್ಕಳು ಸಹ ಅದೇ ರೀತಿಯಾಗಿದ್ದಾರೆ. ಮಾತಾಡೋದ್ರ ಶೈಲಿ ಆಗಲಿ ಅಂದರೆ ಆಗಲಿ ಒಂದು ಒಳ್ಳೆಯ ಗೌರವ ಮತ್ತು ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ನೋಡಿದಾಗ ಹೆಮ್ಮೆ ತಂದೆ ತಾಯಿಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮಕ್ಕಳು ಹಾಗಾಗಿ ಅವರು ಸಹ ನಾನು ಯಾಕಂದರೆ ಇವತ್ತಿನಲ್ಲಿ ಜಾಸ್ತಿ ಉತ್ತಮವಾದ ನಾಗರಿಕರಾಗಿ ಮಾಡಿದ್ದೀರಿ. ನಿಮಗೂ ಸಹ ಧನ್ಯವಾದಗಳು. ಮತ್ತು ನಮ್ಮೆಲ್ಲ ಫ್ರೆಂಡ್ಸ್ಗಳಿಂದ ಜಾಸ್ತಿ ಬರಬೇಕಾಗಿತ್ತು, ನಾನಾ ಕಾರಣಗಳಿಂದ ಬರೋಕ್ಕಾಗಲಿಲ್ಲ. ಆದ್ದರಿಂದ ನಾವು ಬಂದಂಥವರೆಲ್ಲರೂ ನಮಗೆ ಶುಭ ಹಾರೈಸ್ತೀವಿ. 100 ಕಾಲ ಒಳ್ಳೆಯ ಆಯುಷ್ಯದಿಂದ ಚೆನ್ನಾಗಿ ಮಾಡಿ ಬದುಕಿ. ಅದೇ ರೀತಿ ಫ್ರೆಂಡ್ಸ್ ಏನು ನಮ್ಮ ಬಾಂಧವರಿಗೆ ಇದು 100 ವರ್ಷ ಹಂಗೆ ಇರಲಿ. ಇದು ನಿಮ್ಮ ಜನ್ರೇಷನ್ ಮುಂದಿನ ಜನ್ರೇಷನ್ ಸಹ ಹಿಂಗೆ ಹೋಗಲಿ ಅಂತ ಹೇಳ್ತಾ ನಾನು ಮಾಡ್ತೀನಿ. ಜೈ ಹಿಂದ್. ಸರ್ವೇಶ್ವರರು ತಮ್ಮ ಮನಸ್ಸುಗಳನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ನಮ್ಮ ಸದಸ್ಯರಲ್ಲಿ ಒಬ್ಬರಾಗಿದ್ದರೆ ನಾನು ಎರಡು ಮಾತು ಮಾತಾಡಬೇಕಾಗಿ ನಿಲ್ಲಿಸ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಶೇಷ, ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತಕ್ಕಂಥ ಕೊಟ್ಟಿಗೆ ಮತ್ತು ಅವರ ಮಿಸಸ್ ಅವರು ಸಹ ಮುಂದೆ ಈ ಶ್ರೀ ನೀಲಕಂಠೇಶ್ವರನಿಗೆ ನಮಸ್ಕರಿಸಿ ಈ ಒಂದು ಮಂಜುನಾಥ್ ಕುಲಗೌಡರವರ ರಾಜ್ಯ ಪ್ರಶಸ್ತಿ ಅಂಗವಾಗಿ ಆಗಮಿಸಿದಂಥ ಎಲ್ಲ ಸ್ನೇಹಿತ ಬಳಗಕ್ಕೂ ಹಾಗೂ ನಮ್ಮ ಎಲ್ಲ ಸಮಾಜ ಬಾಂಧವರಿಗೂ ನಮಸ್ಕರಿಸುತ್ತಾ, ಭಾಳ ಸಂತೋಷದ ವಿಷಯ. ಮಂಜುನಾಥ್ ಸಮಾಜದವರು ಒಳ್ಳೆಯ ಕೀರ್ತಿ ತಂದಿದ್ದಾರೆ ವಾಸ್ತುವಿನ ಬಗ್ಗೆ. ಇವರ ತಂದೆಯವರು ಭಾಳ ಅತಿ ಹೆಚ್ಚಿನ ಒಂದು ಉನ್ನತ ಮಟ್ಟ ಬಂದಿದ್ರು. ಅವ್ರು ಇರಬೇಕಾಗಿತ್ತು. ಇನ್ನು ಅವರು ಬರೀ ಮನುಷ್ಯನ ಮುಖ ನೋಡಿ ಹೇಳ್ತಿದ್ರು. ಅವರು ನಿಮ್ಮ ಮನೆ ಹಿಂಗೆ ಇದೆ ಅವ್ರು ಮಾತಾಡ್ತಕ್ಕಂಥ ಶೈಲಿ ಮೇಲೆ. ಯಾಕಂದ್ರೆ ನಾನು ಕೆಲವೊಂದು ಉದಾಹರಣೆಗಳು ಕೇಳಿಲ್ಲ ಅವ್ರ ಬಾಯಿಲೆ ಏನ್ರಿ, ಅದು ಎಷ್ಟು ವರ್ಣನೆ ಮಾಡಿದರೆ ಹೇಳೋಕ್ಕಾಗಲ್ಲ. ಆ ರೀತಿ ಇದೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕು, ಮನೆ ಕಟ್ಟಬೇಕಾದ್ರೆ ವಾಸ್ತು ಬೇಕು. ಹೆಂಗೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಯಾವುದಂದರೆ ಪಂಚಮಹಾಭೂತಗಳ ಆಕಾಶ, ಭೂಮಿ, ಅಗ್ನಿ, ವಾಯು ಅಂತೇಳಿ ಈ ಥರ ಮಾಡಿ ಅದೇ ಥರ ಮನೆ ಕಟ್ಟಬೇಕಾದ್ರೆ 5 ಇರಬೇಕಂತೆ ಮನುಷ್ಯನಿಗೆ. ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂತಾನ, ಸೌಭಾಗ್ಯ ಇವು ಇರಲೇಬೇಕು. ಅದು ನೋಡಿ ಅವ್ರು ವಾಸ್ತಿರಂತಾರೆ ಅವಾಗ. ಅದೇ ರೀತಿ ಇವರು ಇನ್ನೂ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಎಂದು ಹೇಳಿಕೆ ತಗೊಂಡು ಭಾಳ ಇತ್ತು. ಇವರು ಬಸಣ್ಣವರಿಗಿಂತ ಮುಂಚೆವಾಗಿ ಲೇಪಾಕ್ಷಪ್ಪ ಅಂತ ಗುರುಗಳಿದ್ರು. ನಮ್ಮ ಫಾದರ್ ಪಟ್ಯಾಂಗಿ ಮಾಡಿದ್ರು. ಇವರಿಗೆಲ್ಲ ಜನ ಗೊತ್ತಾಯ್ತು ಇವರಿಗೆಲ್ಲ ಏನು. ಅವಾಗ ನಿರ್ಗಟೇಶ ಕ್ಯಾಂಪ್ನಾಗ ಒಂದು ಮುನ್ಸಿಪಾಲ್ಟಿ ಅಂತ ಜಾಗ ಕೊಟ್ಟಿದ್ರು. ನಮ್ಮ ಫಾದರ್ ಏನು ಮಾಡಿದ್ರು, ಜಾಗ ಹಾಕ್ಸಿಲ್ಲ ಅಂತ ಇದನ್ನು ಮನೆ ಹೇಳೇ ಇಲ್ಲ. ಅದು ಗುಣಾತಿ ಎದ್ದೇಳೇ ಇಲ್ಲ. ಅವರು ಬಟ್ ಬಂದ್ನಾಗ ಯಾಕೆ ಇಲ್ಲಪ್ಪ ಹಿಂಗಾಗಿರ್ತಾರೆ, ಬಾ ಹೋಗಮ್ಮ ಆತ ನೋಡಿದ್ರೆ ಮತ್ತೆ ಯಾರು ಕರೆಯಿಲ್ಲ. ಹಂಗಿದ್ದ ಮನುಷ್ಯ, ಹಳ್ಳಿ ಮನುಷ್ಯ ಒಟ್ಟ ಆ ಥರ ಇದ್ದಾರೆ. ಬಾ ಹೋಗಮ್ಮ ನೋಡೋಣ. ಅಳತೆ ಹಿಡಿದು ನೋಡಿದರೆ ಇಲ್ಲ ಇದೊಂದು ಸ್ವಲ್ಪ ವಾಸ್ತು ತಪ್ಪೈತೆ, ಇಲ್ಲ ಅರ್ಧ ಫೀಟ್ ಹಿಂದೆ ತಗೋಬೇಕು, ಇಲ್ಲಕ್ಕೆ ನೀರು ಬಿಡಬೇಕು. ಹೆಂಗೆ ಮಾಡಿ ಕೇಳ್ಕೊಂಡು ರಿಯಾಕ್ಷನ್ ತಗೊಂಡು ಅವರು ಮತ್ತೆ ಇಲ್ಲ ಕೊಡಲಿಲ್ಲ, ಹೋಗ್ಲಿಲ್ಲ. ನಮ್ಮ ಫಾದರ್ ಸರ್ಸ್ಕೊಂಡ್ಬಿಡ್ತಾರೆ. ಸರ್ಸ್ಕೊಂಡು ಒಂದೇ ವರ್ಷದಾಗ ಮನೆ ಆಯಿತು. ಈ ಮನೆಯಿಂದ ನಿಮ್ಗೆ ಸಾಕಷ್ಟು ಇದು ಹಾಕೋ ನೋಡಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಲೇ ಆಗಿದೆ. ಅದು ಕೂಡ ನಮ್ಮ ಪಂಪಾಲ ಮನೆ ಕಟ್ಟಿದ್ದೀವಿ. ಅವ್ರು ಬಂದು ಹೇಳ್ತಾರೆ ವಾಸ್ತು ಅದು ವಿಪಕ್ಷನವರೇ ಅದು ಹೇಳ್ತಕ್ಕ ಭಾಳ ಇದೆ. ಇನ್ನೂ ಇವರಿಗೆ ಭವಿಷ್ಯದಲ್ಲಿ ಆಯುಷ್ಯ, ಆರೋಗ್ಯ, ಸಂಪತ್ತು ಇನ್ನೂ ಪ್ರಶಸ್ತಿ ಸಿಗಲಿ ಅಂತ ನಾನು ಎರಡು ಮಾತು. ಯಾಕಂದರೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ.
ದರಾ ಬೇಂದ್ರೆ ಅವರಿಗೆ ಒಂದು ಪ್ರಶಸ್ತಿ ಬಂತು. ಅವ್ರಿಗೆ ಸನ್ಮಾನ ಇಟ್ಕೊಳ್ಬೇಕಂತೇಳಿ ಎಲ್ಲರೂ ಡಿಸೈಡ್ ಮಾಡಿ ದರಾ ಬೇಂದ್ರೆ ಅವ್ರನ್ನ ಕರೆದು ವೇದಿಕೆ ಎಲ್ಲ ಅದ್ದೂರಿಯಾಗಿ ನಿರ್ಮಾಣ ಮಾಡ್ಯಾರ. ಆ ವೇದಿಕೆಯಲ್ಲಿ 8 ಜನ ಇದ್ದಾರೆ. ವೇದಿಕೆ ಫಂಕ್ಷನ್ ಹಾಲ್ ಅದು. ಇವರಿಗೆಲ್ಲ ಟೆನ್ಷನ್ ಕರೆದ್ಬಿಟ್ಟಿವಿ ಅಂತ ಸಾಹಿತಿನ ಅಂತ ಕವಿನ ಕರ್ರಿ ಯಾರು ಇಲ್ಲ ಅಜ್ಜ ಒಂದು ನಿಮಿಷ ಕೂತ್ಕೊಳ್ರಿ ಜನ ಬರ್ತಾರಿಲ್ಲ. ಜನ ಬರೋದು ಕಾಯಬಾರ್ದು. ನೀವು 8 ಜನ 80 ಲಕ್ಷ ಜನಕ್ಕೆ ಸಮಾನ. ಯಾಕಂದ್ರೆ ನೀವು ಪ್ರೀತಿಯಿಂದ ಬಂದವ್ರಿ. ನಿಜವಾಗಿ ಯಾರೋ ಕಲ್ಲು ಒತ್ತಡ ಹಾಕಿ ಬರೋದಲ್ಲ, ನೀವು ಪ್ರೀತಿಯಿಂದ ಬಂದಿರಿ. ಹಾಗೆ ನಾವು ಇಲ್ಲಿ ಒಂದು 15 ಜನ ಬಂದಿದ್ರು ಕೂಡ ಒಂದು 15 ಲಕ್ಷ ಜನ ಇದ್ದಂಗೆ. ಆ ಒಂದು ಪ್ರೀತಿ ವಿಶ್ವಾಸ ಮಂಜುನಾಥ್ ಕುರ್ಗೋಡ್ ಜೊತೆಗೆ ನಮ್ಮ ಸ್ನೇಹಿತರ ಜೊತೆ ಯಾವಾಗಲೂ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ನಮ್ಮ ಸ್ನೇಹದ ಮೆಲುಕುಗಳನ್ನು ಹಾಕಿದ್ದೀವಿ. ಮತ್ತೆ ಯಾರಾದರೂ ಅನ್ಸಿಯ ಮತ್ತೆ ಯಾರು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಶ್ರೀ ನೀಲಕಂಠೇಶ್ವರ ಸ್ವಾಮಿಯನ್ನು ನೆರವೇರುತ್ತಾ ಈ ಸಂಜೆ ನಾವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕುರಿಯನ್ ಶೆಟ್ಟಿ ಸಮಾಜದ ಎಲ್ಲ ಮುಖಂಡರಿಗೂ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ 1975 ಬ್ಯಾಚಲ್ಲಿ SSLC ಮುಗಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಗುಂಪು ಸೇರಿ ಮತ್ತು ಇವತ್ತು ಮತ್ತು CPS ಸ್ಕೂಲಲ್ಲಿ ಓದಿರ್ತಕ್ಕಂಥ ಸೇರಿಬಿಟ್ಟು ಇವತ್ತಿನ ಕೇಂದ್ರ ಬಿಂದು ಅಂದರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ಬಾಲ್ಯ ಸ್ನೇಹಿತ ಮಂಜುನಾಥ್ ಕುರ್ಗೋಡ್ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕುಂಭಮೇಳ ಸಂಸ್ಥೆಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಕ್ಕಾಗಿ ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿರ್ಧಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ತರಾತುರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸೇರಬೇಕಾಗಿತ್ತು. ನಮ್ಮ ಗ್ರೂಪ್ ಕ್ರಿಯೇಟ್ ಆಗಿರೋದು ಕೂಡ ಫಸ್ಟ್ ಫಂಕ್ಷನ್ ಇದೆ. ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ಮಂಜುನಾಥ್ ಕುರ್ಗೋಡ್ರ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಈ ಫಂಕ್ಷನ್ನ ಒಂದು ಫಸ್ಟ್ ಫಂಕ್ಷನ್ ಇದೆ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕುರಿಯನ್ ಶೆಟ್ಟಿ ಸಮಾಜದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತ ಅನ್ನೋದಕ್ಕಿಂತ ನಾನು ಅವ್ರ ಮನೆಯಲ್ಲೇ ಬೆಳೆದಿದ್ದೀನಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು 3ನೇ ಕ್ಲಾಸ್ ಇದ್ದಾಗಲಿಂದನೂ ಅವ್ರ ಮನೆಯಲ್ಲೇ ಇರ್ತಿದ್ವಿ. ಒಂದೇ ತಟ್ಟೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇವೆಲ್ಲ ನೆನಪುಗಳೆಲ್ಲ ನಮ್ಗೆ ಮೊದಲಿಂದ ಇರ್ತಕ್ಕಂಥದ್ದು. ನಮ್ಗೆ ಯಾವುದೇ ಕಾರ್ಯಕ್ರಮಗಳಾದರೂ ನಮ್ಮ ಮನೆಯಲ್ಲಿ ಆಗಲಿ ಅವ್ರ ಮನೆಯಲ್ಲಿ ಆಗಲಿ ನಾವು ಬೆಳಗಿಂದ ಸಾಯಂಕಾಲವರೆಗೂ ಅವ್ರ ಮನೆಯಲ್ಲೇ ಇರ್ತಕ್ಕಂಥದ್ದು ಇದೆ. ಆ ಒಡನಾಟ ನಮ್ಮದಿದೆ. ಅದೇ ಸ್ನೇಹದ ವ್ಯಕ್ತಿತ್ವವನ್ನು ಸ್ನೇಹ ಒಂದು ಇದನ್ನು ಇಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಮಂಜುನಾಥ್ ಕುರ್ಗೋಡ್ ಅವರ ಫಾದರ್, ನಾವು ಬಸವಣ್ಣ ಕಟ್ಟ ಅಂತಲೇ ಇರ್ತಾ ಇದ್ವಿ. ಬಸವಣ್ಣ ಕಟ್ಟ ಅಂತ ಅವರು ವಾಸ್ತುತಜ್ಞರು. ತಂದೆಯ ಒಂದು ಪರಂಪರೆಯನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಸ್ನೇಹಿತರಲ್ಲಿ ನಮಗೆಲ್ಲ ಹೆಮ್ಮೆ ಇದೆ. ಅದನ್ನು ಗುರುತಿಸಿರ್ತಕ್ಕಂಥ ಕುಂಭಮೇಳ ಸಂಸ್ಥೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಮಂಜುನಾಥ್ ಕುರ್ಗೋಡ್ಗೆ, ಸಹೋದರಿ ನಾಗರತ್ನಗೆ ಮತ್ತು ಎಲ್ಲ ಮಕ್ಕಳಿಗೆ, ಅವರ ಕುಟುಂಬದ ವರ್ಗಕ್ಕೆ ಎಲ್ಲ ನೀಲಕಂಠೇಶ್ವರ ಮತ್ತು ಎಲ್ಲ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ. ಸದಾ ಅವರು ಸುಖ ಸಂತೋಷದಿಂದ ಇರಲಿ, ನೂರ್ಕಾಲ ಬಾಳಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಸಮಯದ ಅಭಾವ ಇರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಇವತ್ತು. ದಯವಿಟ್ಟು ನಮ್ಮ ಮನಸ್ಸುಗಳನ್ನ ಯಾರಾದರೂ ಮಾತಾಡ್ತಾ ಇದ್ದರೆ ಒಂದು 2 ನಿಮಿಷದಲ್ಲಿ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊಳ್ತಾರೆ.